ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಜೊತೆ ಮಾತನಾಡೋದಕ್ಕೆ ನಿರ್ಮಾಪಕರು ಬಾಮ ಹರೀಶ್ ಅವರಿದ್ದಾರೆ. ಸರ್ ನಮಸ್ಕಾರ. ನಮಸ್ತೆ. ಸರ್, ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಹೇಳಿಕೆಯನ್ನ ನೀವು ಯಾವ ಆಂಗಲ್ ನಿಂದ ನೋಡ್ತಾ ಇದ್ದೀರಿ ಸರ್? ಸರ್, ಏನು ನಮ್ಮ ಕಲಾವಿದರು ಹಾಗೆ ನಮ್ಮ ಚಿತ್ರೋದ್ಯಮ ಹಲವಾರು ಭಾಗವಹಿಸಿಲ್ಲ ಅನ್ನೋದು ಒಂದು ಜನಪ್ರತಿ ಉಪಮುಖ್ಯಮಂತ್ರಿಗಳು ಶಿವಕುಮಾರ್ ಅವ್ರಿಗೆ ಇರ್ಬೋದು, ಹೇಳಿರ್ಬೋದು. ಬಟ್ ನಾನು ಹೇಳೋದು ಒಂದು, ಆಕ್ಚುಲಿ ಎಲ್ಲರಿಗೂ ಇನ್ವಿಟೇಷನ್ ಕೆಲಸ ಯಾವ ತರ ಕರಿಬೇಕು, ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ಹೋಗ್ಬೇಕು ಅನ್ನೋದು ಅಕಾಡೆಮಿ ಅಧ್ಯಕ್ಷರಿಗೆ ಬಹಳ ಜವಾಬ್ದಾರಿ ಇದೆ. ಓಕೆ, ಆ ಒಂದು ಜವಾಬ್ದಾರಿ ನಿಭಾಯಿಸಲ್ಲಿ ಎಲ್ಲೋ ಫೇಲ್ಯೂರ್ ಆಗಿದ್ದಾರೆ ಅಕಾಡೆಮಿ ಅಧ್ಯಕ್ಷರು ಅಂತೇಳಿ ನನ್ನ ಭಾವನೆ. ಓಕೆ, ಆಕ್ಚುಲಿ ಇಂಡಸ್ಟ್ರಿನ ಒಂದು ಕಲೆಕ್ಟಿವ್ ಆಗಿ ತಗೊಂಡು ಹೋಗ್ಬೇಕು. ಯಾಕಂದ್ರೆ ಅವ್ರನ್ನು ಫೀಡ್ಬ್ಯಾಕ್ ಎಲ್ಲ ಬರ್ತಾರೆ ಅಂತ ಕೇಳಿರ್ತಾರೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ಬರ್ತಾರೆ ಅಂತೇಳಿ ಅಂದಿರ್ತಾರೆ. ಓಕೆ, ಇವ್ರು ಯಾವ ರೀತಿ ಕರೀತಾರೆ, ಯಾವ ರೀತಿ ಇದ್ ಮಾಡ್ತಾರೆ ಅಂದ್ರೆ ಆಕ್ಚುಲಿ ನಿಜವೂ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ನಮ್ಮ ಹಬ್ಬನೇ. ಬಟ್ ಪ್ರತಿಯೊಬ್ಬರು ಅಟ್ಲೀಸ್ಟ್ ಅಕಾಡೆಮಿ ಅಧ್ಯಕ್ಷರಾದವರು ಎಲ್ಲಾನು ವಿಶ್ವಾಸಕ್ಕೆ ತಗೊಂಡು ಕಲೆಕ್ಟಿವ್ ಆಗಿ ತಗೊಂಡು ಹೋಗ್ಬೇಕು. ಓಕೆ, ಬಟ್ ಆ ಥರ ಹೇಳಿಕೆ ನಾನು ಇಷ್ಟಪಡಲ್ಲ. ಓಕೆ, ಫೈನ್. ಸರ್, ಈಗ ನಿನ್ನೆ ಇಂಡಸ್ಟ್ರಿ ಕಾರ್ಯಕ್ರಮಕ್ಕೆ ಬಂದಿಲ್ಲ ಅನ್ನೋದನ್ನ ಪ್ರಶ್ನೆ ಮಾಡಿದ್ ನಾವು ಒಪ್ಕೊಳ್ತೀವಿ. ಬಟ್ ಕಾಂಟ್ರವರ್ಸಿ ಆಗ್ತಾ ಇರುವಂತದ್ದು ಈ ಪಾದಯಾತ್ರೆ ನಡೆಸಿದ್ರು. ಹೌದು, ಡಿ.ಕೆ. ಶಿವಕುಮಾರ್ ಅವರು ಮೇಕೆದಾಟು ಪಾದಯಾತ್ರೆಯಲ್ಲಿ ಯಾಕೆ ಬರಲಿಲ್ಲ ಅಂತ ಪ್ರಶ್ನೆ ಮಾಡಿದ್ರು. ಬಟ್ ಅದು ಕಾಂಗ್ರೆಸ್ನ ಬ್ಯಾನರ್ ಅಡಿಯಲ್ಲೇ ಆದಂತ ಕಾರ್ಯಕ್ರಮ. ಹೌದೌದೌದು. ಸೊ ಆ ವಿಚಾರವನ್ನ ಇಲ್ಲಿ ಪ್ರಸ್ತಾಪ ಮಾಡೋದು ಬೇಕಾಗಿತ್ತಾ? ಇವ್ರು ಬರಂಗಿಲ್ಲ ಹೋರಾಟಕ್ಕೆ, ನಟ್ ಬೋಲ್ಟ್ ಟೈಟ್ ಮಾಡೋದು ನಮ್ಗೆ ಗೊತ್ತಿದೆ. ಇಲ್ಲ, ಆ ತರ ಒಂದು ಹೇಳಿಕೆ ನಾನು ಒಪ್ಪಲ್ಲ. ನಾನು ಯಾಕಂದ್ರೆ ಆ ತರ ಒಂದು ಹೇಳಿಕೆ ಕೊಡಬಾರ್ದು. ಓಕೆ, ಯಾಕಂದ್ರೆ ನೆಟ್ಟು ಬೋಲ್ಟು ಸರಿ ಮಾಡಕ್ಕೆ ಅವ್ರು ಯಾರು? ನಾನು ಹೇಳೋದು ಬರಲ್ಲ. ವಿಶ್ವಾಸ ಅಕಾಡೆಮಿ ಅಧ್ಯಕ್ಷ ಮಾಡಿರೋ ಸರ್ಕಾರ ತಾನೆ. ಓಕೆ, ಅಕಾಡೆಮಿ ಅಧ್ಯಕ್ಷ ತರಾಟಕ್ಕೆ ತಗೊಬೇಕು. ಇಡೀ ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಸದಸ್ಯರಿಗಲ್ಲ. ಅಕಾಡೆಮಿ ಅಧ್ಯಕ್ಷ ತರಾಟಕ್ಕೆ ತಗೊಬೇಕು. ಆಯ್ತು, ಆಗಿದೆ, ಮತ್ತೆ ಇನ್ನೆಷ್ಟು ವಿಶ್ವಾಸ ಗಳಿಸಿದೆ ಇಂಡಸ್ಟ್ರಿಯಲ್ಲಿ ಏನು? ಪ್ರತಿಯೊಬ್ರು ಆಕ್ಚುಲಿ ಅಕಾಡೆಮಿ ಅಧ್ಯಕ್ಷ ಬಹಳ ಮುಖ್ಯ ಆಗ್ತಾರೆ ಇಲ್ಲಿ. ಬಟ್ ಅವ್ರು ಕೊಟ್ಟಂತ ಹೇಳಿಕೆ, ಬಟ್ ಅದು ಕೂಡ ನಾನು ಅವ್ರು ಕೊಟ್ಟಂತ ಹೇಳಿಕೆಗೆ ನಾನು ವಿರೋಧ ವ್ಯಕ್ತಪಡಿಸ್ತೇನೆ. ಫೈನ್. ಬಟ್ ಅದು ಕೂಡ ಅಕಾಡೆಮಿ ಅಧ್ಯಕ್ಷರು ಬಹಳ ಜವಾಬ್ದಾರಿ ನಿಭಾಯಿಸೋ ಎಲ್ಲೂ ಫೇಲ್ಯೂರ್ ಆಗಿದ್ದಾರೆ ಅಂತೇಳಿ ನನ್ನ ಭಾವನೆ. ಸರ್, ಇನ್ನೊಂದು ವಿಚಾರ ನಾವು ವೇದಿಕೆ ಮೇಲೆ ಗಮನಿಸಿದ್ವಿ. ನಿನ್ನೆ ಡಿ.ಕೆ. ಶಿವಕುಮಾರ್ ಅವರು ಮಾತನಾಡುವಾಗ ಹೇಳ್ತಾರೆ, ಸಾಧು ಕೋಕಿಲ ಅವರು ಒಂದಿಷ್ಟು ಹೋರಾಟಗಳಲ್ಲಿ ಕಾಣಿಸ್ಕೊಂಡ್ರು, ಹಾಗಾಗಿ ನಾವು ಅವರನ್ನ ಅಕಾಡೆಮಿಯಲ್ಲಿ ಹೋಗಿ ಕೂರಿಸಿದ್ವಿ ಅಂತ. ಏನ್ ಸೂಚಿಸುತ್ತಿದ್ದು ಸರ್? ಹೋರಾಟಕ್ಕೆ ಭಾಗವಹಿಸಿ ಅಂದ್ರೆ ಅರ್ಹತೆ ಮೇಲೆ ಕೊಟ್ಟಂತ ಸ್ಥಾನ ಅಲ್ವಾ? ರೈಟ್. ಹೌದೌದೌದೌದೌದೌದೌದು. ಬಟ್ ಅದೇ ಹೋರಾಟಕ್ಕೆ ಬಂದವ್ರೆ ಅಂತೇಳಿ ಕೊಡೋದಾದ್ರೆ ಎಲ್ಲರೂ ಇನ್ಮೇಲೆ ಎಲ್ಲರಿಗೂ ಹೋರಾಟಕ್ಕೆ ಹೋಗ್ತಾರೆ. ಎಲ್ಲರಿಗೂ ಸ್ಥಾನಮಾನ ಕೊಡ್ತಾರ? ಅಂದ್ರೆ ಹೆಂಗ ಅನಿಸ್ತಿದೆ ಅಂದ್ರೆ ಸಾಧು ಕೋಕಿಲ ಅವರಿಗೆ ಇದ್ದಂತ ಅರ್ಹತೆ ಮೇಲೆ ಆ ಸ್ಥಾನ ಸಿಕ್ಕಂಗಿಲ್ಲ ಹಾಗಾದ್ರೆ? ಅದು ಹೌದೌದು, ಅವ್ರ ಕಾರ್ಯಕರ್ತರಾಗಿ ಅವ್ರು ಸಿಕ್ಕಿದೆ ಹೊರತು ಖಂಡಿತವಾಗ್ಲು. ಯಾವ ರೀತಿ ಖಂಡಿಸ್ತೀರಾ ಸರ್ ಇದನ್ನ ನೀವು? ಸರ್, ನಿಜವಲ್ಲ. ಆಕ್ಚುಲಿ ಇವರು ಸಾಧು ಕೋಕಿಲ ಅವರು ಕರೆಕ್ಟ್ ಆಗಿ ನಮ್ಮ DCM ಸಾಹೇಬ್ರಿಗೆ ಕರೆಕ್ಟ್ ಆಗಿ ಬ್ರೀಫ್ ಮಾಡ್ಬೇಕಾಯ್ತು. ಆಮೇಲೆ ಅಲ್ಲಿ ಆಕ್ಚುಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಪೂರ್ವಭಾವಿ ಸಭೆ ಕೂಡ ಒಂದ್ ಮಾಡ್ಬೇಕು. ಎಲ್ಲ ಕಲಾವಿದರು ಪ್ರಮುಖರು ಯಾರಿದೆ ಫಿಲ್ಮ್ ಚೇಂಬರ್ನ ಇಟ್ಕೊಂಡು ಪ್ರತಿಯೊಬ್ಬರು ಪ್ರಮುಖನ ಒಂದು ಪೂರ್ವಭಾವಿ ಸಭೆ ಮಾಡಿ ಎಲ್ಲಾರು ವಿಶ್ವಾಸಕ್ಕೆ ತಗೊಂಡು ನಡೆಸೋದು ನಿಜ, ಅದು ಕರೆಕ್ಟ್ ಅನ್ಸುತ್ತೆ. ಆಮೇಲೆ ನಾನೇ ಅಧ್ಯಕ್ಷ, ನಾನೇ ಮಾಡ್ತೀನಿ, ಇದ್ ಮಾಡ್ತೀನಿ ಅಂತ ಹೇಳಿದ್ರೆ ಇದು ಒಂಥರ ಪರ್ಸನಲ್ ಪ್ರೋಗ್ರಾಮ್ಗಳು ಆಗ್ಬಿಡುತ್ತೆ ಹೊರತು ಇಂಡಸ್ಟ್ರಿ ಪ್ರೋಗ್ರಾಮ್ ಆಗಲ್ಲ ಇದು. ಯಾಕಂದ್ರೆ ಹಲವಾರು ಕಲಾವಿದರು, ನಿರ್ಮಾಪಕರು, ನಿರ್ದೇಶಕರು, ಸಂಗೀತ ಹಲವಾರು ಹತ್ರ ಚರ್ಚೆ ಮಾಡಿದ್ದಾರೆ. ಯಾರು ಕರ್ದಿಲ್ಲ, ಮಾಡಿಲ್ಲ. ಸರ್, ಹೆಂಗ್ ಹೋಗ್ಲಿ? ಹೇಳ್ಬೇಕಲ್ವಾ? ಅಟ್ಲೀಸ್ಟ್ ಒಂದು ಪೂರ್ವಭಾವಿ ಸಭೆ ಮಾಡ್ಬೇಕು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಮಾಡಕ್ ಮುಂಚೆ. ಅಂದ್ರೆ ಸರ್ಕಾರದ ತಪ್ಪೇ ಇದೆ ಅಂತ? ಸರ್ಕಾರದ ತಪ್ಪು ಅಂತೇಳಿ ಅಕಾಡೆಮಿ ಅಧ್ಯಕ್ಷ ಸ್ಥಾನ ವಹಿಸ್ಕೊಂಡಿರ್ತಕ್ಕಂಥ ಸಾಧು ಕೋಕಿಲ ಅವ್ರ ತಪ್ಪದು. ಓಕೆ ಸರ್, ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕೆ. ಡಿ.ಕೆ. ಶಿವಕುಮಾರ್ ಅವರ ಕಲಾವಿದರ ಕುರಿತ ನಟ್ಟು ಬೋಲ್ಟ್ ಟೈಟ್ ಹೇಳಿಕೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ರಾಜ್ಯಸಭಾ ಸದಸ್ಯ ನಟ ಜಗ್ಗೇಶ್ ಕಿಡಿಕಾರಿದ್ದಾರೆ. ಕಲಾವಿದನ ಪರಿಸ್ಥಿತಿ ಏನಾಗಿದೆ ಅಂತ ನಿಮಗೆ ಗೊತ್ತಾ? ಚಿತ್ರರಂಗದ ವಾಸ್ತವತೆ ಬಗ್ಗೆ ನಿಮಗೆ ಅರಿವಿದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಎಕ್ಸ್ನಲ್ಲಿ ಜಗ್ಗೇಶ್ ಅವರ ಪೋಸ್ಟ್ ಅನ್ನ ಗಮನಿಸ್ತಾ ಇದ್ದೀವಿ ನಾವು ನಮ್ಮ ಸ್ಕ್ರೀನ್ ಮೇಲೆ. ಸಾವಿನ ಅಂಚಿನಲ್ಲಿರುವಂತಹ ಚಿತ್ರರಂಗ ನಮ್ದು, ಅದಕ್ಕೆ ಬೋಲ್ಟೇ ಇಲ್ಲ ಅಂದಮೇಲೆ ಎಲ್ಲಿಂದ ಟೈಟ್ ಮಾಡ್ತೀರಾ ಅಂತ ಪ್ರಶ್ನೆ ಮಾಡಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ. ಈ ರೀತಿಯಾಗಿ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿ ಜಗ್ಗೇಶ್ ಅಸಮಾಧಾನ ವ್ಯಕ್ತಪಡಿಸಿರುವಂಥದ್ದು ನಿನ್ನೆಯ ಡಿ.ಕೆ. ಶಿ ಅವರ ಹೇಳಿಕೆಗೆ. ಕಲಾವಿದರು ಒಗ್ಗೂಡ್ಲಿ ಅಂತಾನೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಲಾವಿದರ ಸಂಘ ಮಾಡಿದ್ರು. ಆದರೆ ದೌರ್ಭಾಗ್ಯ ಅದು ಇವತ್ತು ನಿಷ್ಕ್ರಿಯವಾಗಿದೆ. ಆ ಬಗ್ಗೆ ಕ್ರಮ ತೆಗೆದುಕೊಳ್ಳಿ ಅಂತ ಪ್ರಶ್ನೆಗಳನ್ನು ಕೇಳಿದ್ದಾರೆ ಡಿ.ಕೆ. ಶಿವಕುಮಾರ್ ಅವರಿಗೆ.